ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ರೆ ಎಲ್ರು? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಸೊ ಟೈಮ್ ಇವಾಗ 1 ಗಂಟೆ ಆಗಿದೆ. ಸ್ವಲ್ಪ ಪರ್ಸನಲ್ ವರ್ಕ್ ಇದೆ, ಹಾಗಾಗಿ ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತಿನ ಬ್ಲಾಗ್ ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಎಲ್ಲಾನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಬಹಳ ದಿನ ಆದಮೇಲೆ ಬೈಕ್ ರೈಡಿಂಗ್ ಹೋಗ್ತಾ ಇದ್ದೀವಿ. ಬೈಕ್ ಮೇಲೆ ಬೆಳಗಾವಿಗೆ ಹೋಗ್ತಾ ಇರೋದು. ಮೊದಲೆಲ್ಲ ಬೈಕಲ್ಲೇ ಹೋಗ್ತಾ ಇದ್ವಿ, ಆದರೆ ಇವಾಗ ರೀಸೆಂಟಾಗಿ ಹೋಗಿರಲಿಲ್ಲ. ಸೊ ಚಿಕ್ಕೋಡಿಂದ ಬೆಳಗಾವಿ 70 ಕಿಲೋಮೀಟ್ರ್ ಇದೆ. ಮಧ್ಯದಲ್ಲಿ ಒಂದು ಬ್ರೇಕ್ನ ತೊಗೊಂಡಿದ್ವಿ. ಸೊ ತುಂಬ ಬಿಸಿಲಿತ್ತಲ್ವ, ಹಾಗಾಗಿ ಒಂದು ಬ್ರೇಕ್ನ ತೊಗೊಂಡು ಆಮೇಲೆ ಜರ್ನಿನ ಶುರು ಮಾಡಿದ್ವಿ. ನೋಡ್ಬೋದು ರೋಡ್ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. 80% ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನೊಂದು 20% ವರ್ಕ್ ಇದೆ. ಸೊ ಅದು ಕೂಡ ಮುಗೀತಂದರೆ ಬೆಳಗಾವಿಗೆ ನಾವು 1.5 ಅವರಲ್ಲಿ ರೀಚ್ ಆಗ್ಬೋದು. ಸೊ ಇಲ್ಲಿ ಹತ್ತರಗಿ ಟೋಲ್ ನಾಕ ದಾಟಿದ ಮೇಲೆ ಒಂದು ನಮ್ಮ KSRTC ಬಸ್ಸಿಗೆ ಬೆಂಕಿ ಹತ್ತಿಬಿಟ್ಟಿದೆ. ಹೆಂಗೆ ಏನು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಈ ಕಡೆ ಸೈಡ್ ಜನ ಇದ್ರವರು. ಸೊ ನೋಡ್ಬೋದು ಯಾವ ಥರ ಬೆಂಕಿ ಹತ್ತಿದೆ ಅಂಥೇಳಿ. ಅಗ್ನಿಶಾಮಕ ದಳದವ್ರು ಬಂದು ಎಲ್ಲ ಆರಿಸಿದ್ರು. ಸೊ ಬೆಳಗಾವಿಗೆ ಬಂದು ನಮ್ಮದೊಂದು ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು, ಅದನ್ನೆಲ್ಲನೂ ಮುಗಿಸ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ರಾಮದೇವ್ ಸರ್ಕಲ್ ಹತ್ತಿರ ಸಹರಾ ಕಲೆ ಮತ್ತು ಕರಕುಶಲ ಶಾಪಿಂಗ್ ಹಬ್ಬ ಅಂಥೇಳಿ ಒಂದು ಬಜಾರ್ ಬಂದಿತ್ತು. ಸೊ ಹೇಗೂ ಅಲ್ಲಿಗೆ ಹೋಗಿದ್ದಿದ್ವಲ್ಲ, ಹಾಗಾಗಿ ನೋಡ್ಕೊಂಡು ಬರೋಣ ಯಾವ ಥರ ಇದೆ ಬಜಾರ್ ಅಂಥೇಳಿ ಹೋಗಿದ್ವಿ. ಸೊ ಎಲ್ಲ ಹ್ಯಾಂಡ್ಮೇಡ್ ಕ್ರಾಫ್ಟ್ ಎಲ್ಲ ಬಂದಿತ್ತು, ಚೆನ್ನಾಗಿತ್ತು. ಸೊ ಪಿಂಗಾಣಿ ಪಾತ್ರೆಗಳೆಲ್ಲ ಚೆನ್ನಾಗಿ ಬಂದಿದ್ವು. ಆದರೆ ನಾವು ಬೈಕಲ್ಲಿ ಹೋಗಿದ್ವಿ, ತೊಗೊಂಡು ಬರೋದಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ಅದನ್ನೇನು ತೊಗೊಳ್ಳಿಲ್ಲ. ಹಾಗೆ ಲೈಟಾಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಎಲ್ಲ ಡ್ರೆಸ್ ಆಗಿರ್ಬೋದು, ಹಾಗೆ ಬ್ಯಾಗ್ಸ್ ಆಗಿರ್ಬೋದು, ಬ್ಯಾಂಗಲ್ಸು, ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಆಟಿಕೆ ಸಾಮಾನು, ಗ್ಲಾಸ್ ವಸ್ತುಗಳು, ಸೊ ಪ್ಲೇಟು, ಟ್ರೇ ಈ ಥರ ಎಲ್ಲನೂ ಬಂದಿತ್ತು, ಚೆನ್ನಾಗಿತ್ತು. ಇವು ನೋಡ್ಬೋದು ಶೋ ಪೀಸಸ್ ಎಲ್ಲ ಯಾವ ಥರ ಇದೆ ಅಂಥೇಳಿ. ಸೊ ನೀವು ಏನಾದರೂ ಬೆಳಗಾವಿಗೆ ಹೋಗೋರಿದ್ರೆ ಇಲ್ಲ ಬೆಳಗಾವಲ್ಲೇ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ, ಹಾಗೆ ಶಾಪ್ ಮಾಡಿ. ಮೇ ಬಿ ನಿಮಗೂ ಇಷ್ಟ ಆಗುತ್ತೆ ಶಾಪಿಂಗ್ ಎಲ್ಲನೂ. ಸೊ ರೇಟ್ ಕೂಡ ರೀಸ್ನೇಬಲ್ ಆಗಿದೆ, ಹಾಗೇನು ಫಿಕ್ಸ್ಡ್ ರೇಟ್ ಅಂತ ಹೇಳಿ ಏನೂ ಇಲ್ಲ. ಬಾರ್ಗೇನಿಂಗ್ ಮಾಡಿದರೆ ಕಡಿಮೆ ಮಾಡಿ ಕೊಡ್ತಾರೆ. ಸೊ ಬುದ್ಧ ಸ್ಟ್ಯಾಚ್ಯೂಸ್ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂಥೇಳಿ. ಹಾಗೆ ಕಾರ್ಪೆಟ್ಸ್ ತುಂಬ ಚೆನ್ನಾಗಿ ಬಂದಿದ್ವು. ಸೊ ನಮಗೇನು ಇವಾಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಇದು ಕಾರ್ಪೆಟ್ಸ್, ಹಾಗಾಗಿ ನಾನೇನು ತೊಗೊಳ್ಳಿಲ್ಲ. ಸೊ ಬಜಾರೆಲ್ಲನೂ ಸುತ್ತಾಡಿದ್ವಿ. ನೆಕ್ಸ್ಟ್ ಇವಾಗ ನಾವು ಡಿಮಾರ್ಟ್ಗೆ ಹೋಗಬೇಕಿತ್ತು. ಡಿಮಾರ್ಟಿಗೆ ಹೋಗೋ ಆನ್ ದ ವೇನಲ್ಲಿನೇ ನಮಗೆ ಏನಪ್ಪ ಅಂತಂದರೆ ತಿನಿಸು ಕಟ್ಟೆ ಸಿಗುತ್ತೆ. ನಾವು ಖಾನಾಪುರ ರಸ್ತೆಯಲ್ಲಿ ಇರ್ತಕ್ಕಂಥ ಡಿಮಾರ್ಟಿಗೆ ಹೋಗೋರಿದ್ವಲ್ವ, ಹಾಗಾಗಿ ತಿನಿಸು ಕಟ್ಟೆ ಅಲ್ಲೇ ಆನ್ ದ ವೇ ಸಿಗುತ್ತೆ. ಹಾಗಾಗಿ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ. ಯಾಕಂದರೆ ಬಿಸಿಲು ಬೇರೆ ಇತ್ತಲ್ಲ, ಎಷ್ಟು ನೀರು ಕುಡಿದ್ರೂ ಸಮಾಧಾನ ಆಗ್ತಾ ಇರಲಿಲ್ಲ. ಹಾಗೆ ಒಂದು ಸ್ವಲ್ಪ ತಿಂದು ಆಮೇಲೆ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡೋಣ ಅಂಥೇಳಿ ಹೋದ್ವಿ. ಸೊ ಇಲ್ಲಿ ನಾನು ತಟ್ಟೆ ಇಡ್ಲಿ ಮತ್ತು ಮದ್ದೂರು ವಡೆ ತೊಗೊಂಡಿದ್ದೀನಿ. ಮದ್ದೂರು ವಡೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂಥೇಳಿ. ಸೊ ಚಿಕ್ಕದು ಇರುತ್ತೆ ಮದ್ದೂರು ವಡೆ, ಇಲ್ಲಿ ನೋಡಿದರೆ ತುಂಬಾ ದೊಡ್ಡದಾಗಿತ್ತು. ಸೊ ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಈಚ್ 35 ರುಪೀಸ್ ಏನೋ ಬಿಲ್ ಇತ್ತಿದ್ದವ್ರದ್ದು. ಸೊ ನೆನಪಿಟ್ಕೊಂಡಿದ್ದೆ, ಆದರೆ ಇವಾಗ ಮರ್ತಿದ್ದೀನಿ. 35 ಅನಿಸುತ್ತೆ, ಆಲ್ಮೋಸ್ಟ್ 35 ಇಲ್ಲ 40 ರುಪೀಸ್ ಅಷ್ಟೇ. ಸೊ ಮದ್ದೂರು ವಡೆ ತಟ್ಟೆ ಇಡ್ಲಿ ತಿಂದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಮಸಾಲೆ ದೋಸೆನ ಆರ್ಡರ್ ಮಾಡಿದ್ವಿ. ಮಸಾಲೆ ದೋಸೆ 70 ರುಪೀಸ್. ಚಟ್ನಿ ಮತ್ತು ಸಾಂಬಾರೊಟ್ಟಿಗೆ ಸರ್ವ್ ಮಾಡಿದರು. ಇದು ಕೂಡ ಟೇಸ್ಟ್ ಚೆನ್ನಾಗಿತ್ತು. ಪಲ್ಯನೂ ಕೊಟ್ಟಿದ್ದರು, ಆಲೂಗಡ್ಡೆ ಪಲ್ಯ, ಚಟ್ನಿ, ಸಾಂಬಾರೊಟ್ಟಿಗೆ ಸರ್ವ್ ಮಾಡಿದರು. ನೀವು ಬೆಳಗಾವಿಗೆ ಹೋದರೆ ತಿನಿಸು ಕಟ್ಟೆಗೆ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ. ಕೊನೆಯದಾಗಿ ಒಂದು ರೋಸ್ ಫಾಲೂದನ ತೊಗೊಂಡೆ. ಇದರ ಪ್ರೈಸ್ ಬಂದುಬಿಟ್ಟು 70 ರುಪೀಸ್ ಇತ್ತು. ಸೊ ರೋಸ್ ಫಾಲೂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಡ್ರೈ ಫ್ರೂಟ್ಸ್ ಎಲ್ಲ ಹೆವಿಯಾಗಿ ಹಾಕಿದ್ರು, ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು. ಫಾಲೂದ ಟೇಸ್ಟ್ ಮಾಡಿ ಡೈರೆಕ್ಟಾಗಿ ನಾವು ಡಿಮಾರ್ಟಿಗೆ ಬಂದ್ವಿ. ಸೊ ಅಷ್ಟೇನು ಗ್ರೋಸರಿ ಶಾಪಿಂಗ್ ಎಲ್ಲ ಇರಲಿಲ್ಲ ಡಿಮಾರ್ಟಲ್ಲಿ. ನನಗೆ ಸ್ವಲ್ಪ ಲೈಟಾಗಿ ತೊಗೊಳ್ಬೇಕಾಗಿತ್ತು. ಮೊನ್ನೆನೇ ಸಂಕೇಶ್ವರ ಡಿಮಾರ್ಟಲ್ಲಿ ಎಲ್ಲ ಶಾಪಿಂಗ್ ಮಾಡಿದ್ನಲ್ವ. ಸೊ ಸ್ಟೂಡೆಂಟ್ಸ್ಗೆ ಒಂದು ಥರ ಡಿಫ್ರೆಂಟಾಗಿ ಪ್ರೈಸಸ್ ಸಿಗ್ತಾವೆ ಅಂಥೇಳಿ ತೊಗೊಳಕ್ಕೆ ಬಂದಿದ್ದೆ. ಸೊ ಅದು ಕೂಡ ಶಾಪಿಂಗ್ ಆಯಿತು. ಸೊ ಆನ್ ದ ವೇ ರಿಟರ್ನ್ ಆಗಬೇಕಾದ್ರೆ ಒಂದು ಪೆಟ್ ಶಾಪ್ ಕಾಣ್ತಾ ಇದೆ ಅಲ್ವಾ. ಸೊ ಇದೇ ಪೆಟ್ ಶಾಪಲ್ಲಿ ನಮ್ಮ ರಾಕಿನ ನಾವು ತೊಗೊಂಡಿದ್ದು. ಸೊ ಇವರು ಓನರ್ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅವರು ವೀಡಿಯೋಸ್ನ ನೋಡ್ತಾರಂತೆ, ರಾಕಿ ಹೇಗಿದ್ದಾನಂತೇಳಿ ಕೇಳ್ತಾ ಇದ್ರು. ಸೊ ಇಲ್ಲಿ ಎಲ್ಲನೂ ಮಾತಾಡಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಾವು ಈಗ ಹೇಗೂ ಲೇಟಾಗಿದೆ, ಡಿನ್ನರ್ನ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ನಿಯರ್ ರಾಮದೇವ್ ಹನುಮಾನ್ ಬಿಲ್ಡಿಂಗ್ ಅಪೋಸಿಟ್ ಆದಿತ್ಯ ಆರ್ಕೆಡ ಬೆಳಗಾವಿಯಲ್ಲಿ ಇರ್ತಕ್ಕಂಥ ದೊನ್ನೆ ಬಿರಿಯಾನಿ ಅಡ್ಡಾಗೆ ಬಂದಿದ್ದೀವಿ. ಸೊ ತುಂಬ ಕ್ಲೀನ್ ಆ್ಯಂಡ್ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ನೀವು ಯಾವ ಥರ ಇದೆ ಅಂಥೇಳಿ. ಸೊ ಇಲ್ಲಿ ದೊನ್ನೆ ಬಿರಿಯಾನಿ, ಎಗ್ ಬಿರಿಯಾನಿ, ಹಾಗೆ ಕಬಾಬ್ನ ತೊಗೊಂಡಿದ್ವಿ. ಸೊ ಟೇಸ್ಟ್ ಅಂತೂ ಸೂಪರ್ಬ್ ಆಗಿತ್ತು. ದೊನ್ನೆ ಬಿರಿಯಾನಿ ಅಂತೂ ಇಲ್ಲಿನ ಶೋ ಸ್ಟಾಪರ್ ಅಂತಲೇ ಹೇಳ್ಬೋದು. ಹಾಗೆ ಒಂದೊಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗಿಲ್ಲಿ ಊಟ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೇನಾದರೂ ಹೋಗಿ 1000 ರುಪೀಸ್ ಅಬೋ ನಿಮ್ಮ ಬಿಲ್ ಆಗಿತ್ತಪ್ಪ ಅಂತಂದರೆ 10% ಡಿಸ್ಕೌಂಟ್ ಕೊಡ್ತಾರೆ. ಹಾಗಾಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ
ದೊನ್ನೆ ಬಿರಿಯಾನಿ ಅಡ್ಡಾಗೆ ವಿಸಿಟ್ ಮಾಡಿ. ಸೊ ಒಂದು ವೆನಿಲಾ ಪುಡ್ಡಿಂಗ್ನ ತಿನ್ನೋದ್ರ ಮೂಲಕ ಇವತ್ತಿನ ಡಿನ್ನರ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇವಾಗ ಟೈಮ್ 8 ಗಂಟೆ ಆಗಿದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.